ಕಾದಿದ್ಯ ಕಂಟಕ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಲೋಕಾಯುಕ್ತ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಡಿಜಿಟಲ್ ಸಹಿ ಬಳಸಿ ಭೂ ಕಬಳಿಕೆ ಆಗಿರೋ ಆರೋಪ ಕೇಳಿಬಂದ ಬೆನ್ನಲ್ಲೇ ತುಮಕೂರು ಜಿಲ್ಲೆಯಾದ್ಯಂತ ಎಸಿ ತಹಸೀಲ್ದಾರ್ಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ನೀಡಿದೆ. ಎಸಿ ತಹಸೀಲ್ದಾರ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿಲ್ಲ, ಬದಲಾಗಿ ಎಲ್ಲಾ ಎಸಿ ಹಾಗೂ ತಹಸೀಲ್ದಾರ್ಗಳ ವಿರುದ್ಧ ಲೋಕಾಯುಕ್ತ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಅಷ್ಟಕ್ಕೂ ಎಸಿ ತಹಸೀಲ್ದಾರ್ ವಿರುದ್ಧ ದೂರು ದಾಖಲಾಗಲು ಅಸಲಿ ಕಾರಣವೇ ಬೇರೆ ಇದೆ. ಹೌದು, ದೇಶ ಕಾಯೋ ಸೈನಿಕರು ಅಂದ್ರೆ ಎಲ್ಲರ ಮನದಲ್ಲಿ ಒಂದು ರೀತಿಯ ಭಕ್ತಿ ಭಾವ, ಒಂದು ರೀತಿ ಹೆಮ್ಮೆ. ಆದ್ರೆ ದೇಶ ಸೇವೆ ಮಾಡೋ ನಿವೃತ್ತ ಹೊಂದಿರೋ ಮಾಜಿ ಸೈನಿಕರು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ ಅವರನ್ನ ಅವಲಂಬಿತ ಕುಟುಂಬಗಳಿಗೆ ಸೌಲಭ್ಯಗಳನ್ನ ಒದಗಿಸಲು ವಿಳಂಬವಾಗ್ತಾ ಇರೋ ಬೆನ್ನಲ್ಲೇ ತುಮಕೂರು ಜಿಲ್ಲೆಯ ಎಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರ್ಗಳ ಮೇಲೆ ಕ್ರಮಕ್ಕೆ ಲೋಕಾಯುಕ್ತ ಮುಂದಾಗಿದ್ದು, ಎಲ್ಲಾ ತಹಸೀಲ್ದಾರ್ಗಳು ಹಾಗೂ ಉಪವಿಭಾಗಾಧಿಕಾರಿಗಳ ಮೇಲೆ ಲೋಕಾಯುಕ್ತ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿದೆ. ಹಾಗಾದ್ರೆ ಯಾವ ಯಾವ ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿದೆ ಅಂತ ನೋಡೋದಾದ್ರೆ, ತುಮಕೂರು ಉಪವಿಭಾಗಾಧಿಕಾರಿ ನಹಿದಾ ಜಂಜಂ, ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ, ಮಧುಗಿರಿಯ ಉಪವಿಭಾಗಾಧಿಕಾರಿ ಗೂಟೂರು ಶಿವಪ್ಪ, ತುಮಕೂರು ತಹಸೀಲ್ದಾರ್ ಪಿಎಸ್ ರಾಜೇಶ್ವರಿ, ಗುಬ್ಬಿ ತಹಸೀಲ್ದಾರ್ ಬಿ ಆರತಿ, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಪುರಂದರ, ಕುಣಿಗಲ್ ತಹಸೀಲ್ದಾರ್ ರಶ್ಮಿ, ಮಧುಗಿರಿ ತಹಸೀಲ್ದಾರ್ ಎಚ್ ಶ್ರೀನಿವಾಸ್, ಕೊರಟಗೆರೆ ತಹಸೀಲ್ದಾರ್ ಕೆ ಮಂಜುನಾಥ್, ಪಾವಗಡದಲ್ಲಿ ಈ ಹಿಂದೆ ಇದ್ದ ತಹಸೀಲ್ದಾರ್ ವರದರಾಜು, ಶಿರಾ ಈ ಹಿಂದೆ ಇದ್ದ ತಹಸೀಲ್ದಾರ್ ಸಚ್ಚಿದಾನಂದ ಕುಚನೂರು, ತಿಪಟೂರು ತಹಸೀಲ್ದಾರ್ ಮೋಹನ್ ಕುಮಾರ್, ತುರುವೇಕೆರೆ ತಹಸೀಲ್ದಾರ್ ಎಂಇ ಕುಹಿ ಅಹಮದ್. ಇನ್ನು ತುಮಕೂರು ಜಿಲ್ಲೆಯಾದ್ಯಂತ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಮಾಜಿ ಸೈನಿಕರಿದ್ದಾರೆ. ಸೇವೆಯಿಂದ ನಿವೃತ್ತಿ ಹೊಂದಿ ಸುಮಾರು ವರ್ಷಗಳೇ ಆಗಿದ್ರೂ ಕೂಡ ಈವರೆಗೂ ನಮಗೆ ಯಾವುದೇ ಸೌಲಭ್ಯವನ್ನ ಕೊಟ್ಟಿಲ್ಲ. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಸುಮಾರು ಬಾರಿ ಅರ್ಜಿ ಹಾಕಿದ್ರು ಕೂಡ ಯಾರೂ ಕಿವಿ ಕೊಡ್ತಾ ಇಲ್ಲ. ಅಲ್ಲದೆ ಮಾಜಿ ಸೈನಿಕರು ಒಂದು ಕಡೆ ಮೀಟಿಂಗ್ ಮಾಡಲು ಕೂಡ ಜಾಗ ಕೊಟ್ಟಿಲ್ಲ. ಈಗ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿರೋದು ಸಂತೋಷ ತಂದಿದೆ ಎಂದು ಮಾಜಿ ಸೈನಿಕರಿಬ್ಬರು ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನಾವು ಮಾಜಿ ಸೈನಿಕರು ಎಚ್ ನಂದೀಶಪ್ಪ ಅಂತ. ನಾನು 1998ನೇ ಇಸ್ವಿನಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ 17 ವರ್ಷ ನಾನು ರಿಟೈರ್ಡ್ ಆದೆ. ಆವಾಗನಿಂದನೂ ಸುಮಾರು ಜಿಲ್ಲಾಡಳಿತಕ್ಕಾಗಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಘನ ಸರ್ಕಾರಕ್ಕಾಗಲಿ ಸುಮಾರು ಅರ್ಜಿಗಳನ್ನು ಕೊಟ್ಟಿರ್ತೀವಿ. ಯಾವುದಕ್ಕೂ ಸ್ಪಂದನೆ ಇಲ್ಲ. ದಯಮಾಡಿ ಸ್ಪಂದನೆ ಮಾಡಬೇಕು ಅಂತ ಜಿಲ್ಲಾಡಳಿತ ಏನಾಗಬೇಕು ಅಂತ ಅರ್ಜಿ ಕೊಟ್ಟು ಇವಾಗ ನಮಗೆ ಜಮೀನು ಸಿಗಬೇಕು ಅಂತ ಕಾನೂನು ಆದೇಶದಲ್ಲಿದೆ. 4 ರಿಂದ 5 ಎಕರೆ ಯಾವುದೇ ರೀತಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನಮಗೆ ಒಂದು ಮಾಜಿ ಸೈನಿಕರು ತುಮಕೂರು ಜಿಲ್ಲೆಯಲ್ಲಿ 3,000 ಜನ ಇದ್ದೀವಿ. 3,000 ಜನ ಮಾಸಿಕ ಸಭೆ ಮಾಡೋದಕ್ಕೆ ನಮ್ಮ ಮಾಜಿ ಸೈನಿಕರ ಸಂಘದವರು ಮೀಟಿಂಗ್ ಮಾಡೋದಕ್ಕೆ ಒಂದು ಸ್ಥಳ ಕೊಡ್ತಾ ಇಲ್ಲ. ಸುಮಾರು ಮಿನಿಸ್ಟ್ರುಗಳಿಗಾಗ್ಬೋದು, ಜಿಲ್ಲಾಡಳಿತಗಳಕ್ಕಾಗ್ಬೋದು, DC ಅವ್ರಿಗಾಗ್ಬೋದು ಸುಮಾರು ಮನವಿಗಳು ಕೊಟ್ಟರು, ಯಾವುದಕ್ಕೂ ಸ್ಪಂದನೆ ಇಲ್ಲ. ಹಾಗಾಗಿ ದಯವಿಟ್ಟು ಈಗ ಮೊನ್ನೆ ನಮ್ಮ ಘನ ಲೋಕಾಯುಕ್ತರೇನೋ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಎಲ್ಲ ತಹಸೀಲ್ದಾರ್ ಗಮನಕ್ಕೆ, DC ಗಮನಕ್ಕೆ, AC ಅವ್ರ ಗಮನಕ್ಕೆ ಎಲ್ಲ ತಂದಿದ್ದಾರೆ. ಈಗ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಭರವಸೆ ಇದೆಯಾ ಸರ್ ನಿಮಗೆ? ಸದ್ಯಕ್ಕೆ ನಮಗೆ ನೋಡಬೇಕು. ಇವಾಗ ಲೋಕಾಯುಕ್ತರು ಮಾಡ್ಕೊಂಡಿರೋದ್ರಿಂದ, ಸುಮೋಟೋ ಕೇಸ್ ದಾಖಲಿಸ್ಕೊಂಡಿರೋದ್ರಿಂದ ಸಿಗುತ್ತೇನೋ ಅನ್ನೋ ಭರವಸೆ ನಾವು ನಂಬ್ಕೊಂಡಿದ್ದೀವಿ. ನಾವು ಇಷ್ಟು ವರ್ಷದಿಂದನೂ ನಂಬ್ಕೊಂಡೇ ಬರ್ತಾ ಇದ್ದೀವಿ. ಮುಂದೆನೂ ನಾನು 98ರಿಂದನೂ ಕೇಳ್ತಾ ಇದ್ದೀವಿ. 27 ವರ್ಷ ಆಯಿತು. ನಾನು ಆರ್ಮಿ ಬಿಟ್ಟು ಬಂದು 17 ವರ್ಷ ಸರ್ವಿಸ್ ಮಾಡಿ ಅಲ್ಲಿ ಮೈನಸ್ ಡಿಗ್ರಿನಲ್ಲೆಲ್ಲ ಕೆಲಸ ಮಾಡಿ ಬರ್ತೀವಿ. ನಮಗೊಂದು 4 ರಿಂದ 5 ಎಕರೆ ಜಮೀನು ಕೊಡಬೇಕು ಅಂತ ಸರ್ಕಾರದ ಆದೇಶದಲ್ಲಿದೆ. ಯಾವುದೇ ರೀತಿ ಸೌಲಭ್ಯಗಳು ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 30-40 ಸೈಟ್ ಆದರೂ ಕೊಟ್ಟರೆ ನಾವು ಹೆಂಗೋ ಜೀವನ ಮಾಡ್ಕೊತೀವಿ. ನಾವು ಬರೋ ಪೆನ್ಷನಲ್ಲಿ ಜೀವನ ಮಾಡಬೇಕಾಗಿದೆ. ಹಂಗಾಗಿ ಘನ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಕೇಳ್ಕೊಳ್ತಾ ಇದ್ದೀನಿ. ದೇಶಕ್ಕೆ ದುಡ್ದಿರ್ತೀವಿ, ಯೌವನನೇ ದೇಶಕ್ಕೆ ಬಿಟ್ಟಿರ್ತೀವಿ. ಇವರವನ್ನ ಯಾರನ್ನೂ ಗುರುತಿಸಲ್ಲ. ಒಂದು ಸಣ್ಣ ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋದ್ರೂ ಒಂದು ಕಂದಾಯ ಕಟ್ಟಬೇಕು ಅಂದ್ರೂ ಕಂದಾಯ ಕಟ್ಟಿದ ಮೇಲೆ ಒಂದು ಖಾತಾ ಎಸ್ಟೇಟ್ ತೊಗೊಳೋದಕ್ಕೇನು 3-4 ದಿವಸ ತಿರುಗಿಸ್ತಾರೆ. ಮಾಜಿ ಸೈನಿಕರು ಅಂತ ಹೇಳಿದ್ರು ಏನು ಕೇಳಿಸ್ಕೊಳಲ್ಲ ಅವರು. ಅದರಿಂದ ಇದೆಲ್ಲ ಜಿಲ್ಲಾಡಳಿತ ಆಗಲಿ, ಘನ ಸರ್ಕಾರ ಆಗಲಿ
ನಮ್ಮ ಕಡೆ ಗಮನ ಹರಿಸ್ಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಇಲ್ಲ ಒಂದ್ ಕಡೆ ಜಿಲ್ಲಾ ಒಟ್ನಲ್ಲಿ ನಿವೃತ್ತ ಯೋಧರಿಗೆ ಹಾಗೂ ಹುತಾತ್ಮ ಯೋಧರು ಅವಲಂಬಿತ ಕುಟುಂಬಗಳಿಗೆ ನಿಯಮಾನುಸಾರ ಸರ್ಕಾರದಿಂದ ನಿವೇಶನವನ್ನ ನಿಯಮಾನುಸಾರ ನಿಗದಿತ ಸಮಯದಲ್ಲಿ ನೀಡದೆ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿರುವುದು ಹಾಗೂ ಕರ್ತವ್ಯ ಲೋಪ ಎಸಗುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಲೋಕಾಯುಕ್ತ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮಾಜಿ ಸೈನಿಕರಿಗೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.